ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ ಕೊಡಗು, ಕೇರಳ, ಬೇರೆ ಬೇರೆ ಕಡೆ ದಕ್ಷಿಣ ಕನ್ನಡ ಜಿಲ್ಲೆ, ಕಾರವಾರ ಅಲ್ಲಿ ಅದನ್ನು ನಿರ್ವಹಣೆ ಮಾಡಿದಂಥ ಅನುಭವ ಇರುವಂಥ ತಜ್ಞರನ್ನ ನಾವು ಕರೆಸಿದ್ವಿ ಇವತ್ತು. ಒಂದು ಬೆಂಗಳೂರಿನಿಂದ ಶ್ರೀನಿವಾಸ್ ಅಂಥೇಳಿ, ಮಂಗಳೂರಿಂದ ಸಂತೋಷ್ ಅಂಥೇಳಿ ಅವರಿಬ್ಬರು ಬಂದಿದ್ದು. ಅವ್ರ ಜೊತೆ ನಮ್ಮ ಜಿಲ್ಲೆಯ PRED, PWD, ಪ್ರಾಮ್ಸಿ ಈ ಇಂಜಿನಿಯರ್ಗಳು ಕೂಡ ಬಂದಿದ್ದರು. ಬಂದು ಸುದೀರ್ಘವಾಗಿ ಚರ್ಚೆ ಮಾಡಿ ನಾನು ಕೂಡ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ್ದೇನೆ. ಅವ್ರು ಏನು ಸಲಹೆ ಕೊಡ್ತಾರಂತಂದರೆ, ಇನ್ನೊಂದು ಸ್ವಲ್ಪ ಮಣ್ಣು ತೆಗೆದು ಸಾಕು, ಇನ್ನು ಹೆಚ್ಚು ಮಣ್ಣು ತೆಗಿತಾ ಹೋದರೆ ಅದು ಮತ್ತು ಈಗೇನು ಒಂದು ಲೋಡಿಗೆ ಸ್ಟ್ರಕ್ ಆಗಿ ನಿಂತಿದೆ, ಅದು ಇಂಬ್ಯಾಲೆನ್ಸ್ ಆಗ್ಬೋದು. ಇವತ್ತು ಮಾತ್ರ ತೆಗೆದು ನಿಲ್ಲಿಸಿ, ಪ್ಲಸ್ ಅಲ್ಲಿ ನೀರು ಹೋಗಿ ಸ್ಟಾಕ್ ಆಗ್ದಂಗೆ ನೋಡಬೇಕು. ಅದು ಇದರಲ್ಲಿ ಏರ್ ಫಿಲ್ಟ್ರ್ ಏನು ಸೀಪೇಜ್ ವಾಟ್ರ್ ಹೋಗೋದಕ್ಕೆ ಏನು ಹೋಲ್ ಬಿಟ್ಟಿದ್ರು, ಆ ಹೋಲೆಲ್ಲ ಬ್ಲಾಕ್ ಆಗಿದೆ. ಆಚೆಯಿಂದ ಟಾರ್ಪಲ್ ಹಾಕಿ ನೀರು ಮತ್ತಲ್ಲಿ ನಿಲ್ದಂಗೆ, ಸ್ಟಾಕ್ ನಿಲ್ದಂಗೆ ಮಾಡಬೇಕಾಗತ್ತೆ. ಮಾಡಿ ಇದನ್ನು ಸ್ಥಗಿತಗೊಳಿಸಿ ನಾವು ಅದನ್ನು ರೀಎನ್ಫೋರ್ಸ್ಮೆಂಟ್ ಮಾಡೋದಕ್ಕೆ ಮಳೆ ಕಡಿಮೆ ಆದ ಕೂಡಲೇ ಮತ್ತೊಂದು ವರ್ಷ ತಜ್ಞರು ಬಂದು ಈಗ ತಾತ್ಕಾಲಿಕವಾಗಿ ಅದು ಬೀಳ್ದಾಗೆ ಏನೇನು ಮಾಡ್ಬೋದು ಮಾಡಿ ನಮ್ಮದೇನು ಕಾರ್ಯಾಚರಣೆ ಇದೆ ಅದು ಯಶಸ್ವಿ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ರಿಮೂವ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಸ್ಪಷ್ಟ ಅಭಿಪ್ರಾಯವನ್ನು ಕೊಡ್ತೀವಿ ಅನ್ನೋ ಮಾಹಿತಿಯನ್ನು ನೀಡಿದ್ದಾರೆ. ಅಲ್ಲಿವರೆಗೂ ಡಿಫ್ರೆಂಟ್ ಒಪಿನಿಯನ್ ಇದೆ. ನಾನು ಮಂಗಳೂರಿನವ್ರ ಇಂಜಿನಿಯರ್ ಸಲಹೆ ಪ್ರಕಾರ ಅದು ಅಪಾಯ ಎನಿ ಟೈಮ್ ಅದು ಬ್ರೀಚ್ ಔಟ್ ಆಗ್ಬೋದು. ಹಾಗಾಗಿ ಮಳೆ ಜಾಸ್ತಿ ಆದರೆ ಹಾಗಾಗಿ ಅಲ್ಲಿ ಯಾರು ವಾಸ ಮಾಡೋದು ಬೇಡ ಅನ್ನೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀನಿ, ಈಗ ಏನಾದರೂ ಅದು ಸ್ಲೈಡ್ ಆಗಿ ಮನೆ ಸಂಪೂರ್ಣ ನಾಶ ಆದರೆ ಆ ಮನೆ ರಿಸ್ಟೋರ್ ಮಾಡೋದಕ್ಕೆ ಸರ್ಕಾರದಿಂದ ಅನುದಾನ ಕೊಡೋದಕ್ಕೆ ಅವಕಾಶ ಇದೆ. ಜೊತೆಗೆ ಜೀವಹಾನಿ ಆದರೆ ಸರ್ಕಾರದಿಂದ ತಮಗೆ ಗೊತ್ತಿದೆ ಪರಿಹಾರ ಕೊಡೋದಕ್ಕೆ ಅವಕಾಶ ಇದೆ. ಜೊತೆಗೆ ಜಾನುವಾರು ನಷ್ಟ ಆದರೆ ಸರ್ಕಾರದಿಂದ ಪರಿಹಾರ ಕೊಡೋಕ್ಕೆ ಅವಕಾಶ ಇದೆ. ಅದು ಶಾಶ್ವತ ಅಲ್ಲ. ಈಗ ಸತೋದರಿಗೆ ಪರಿಹಾರ ಕೊಟ್ಟರೆ ಅವನು ಜೀವಂತ ಇದ್ದರೆ 5 ಲಕ್ಷ ಅಂತ ಎಷ್ಟೋ ದುಡಿಬೋದು ಅವನು. ಅದಕ್ಕೆ ಜೀವ ಭಾಳ ಮುಖ್ಯ ನಮಗೆ. ಹಾಗಾಗಿ ನಾನು ಇವತ್ತು ತಹಸೀಲ್ದಾರು ಮತ್ತು ಪೊಲೀಸ್ ಇಲಾಖೆಯವರಿಗೆ ಹೇಳ್ತೀನಿ, ಯಾವುದೇ ಕಾರಣದಿಂದಲೂ ಅಲ್ಲಿ ಅವರನ್ನು ವಾಸ ಇರೋಕ್ಕೆ ಬಿಡೋದು ಬೇಡ. ಅಲ್ಲೇನು ವ್ಯವಹಾರ ಬಿಸ್ನೆಸ್ ಮಾಡೋದಕ್ಕೆ ಬಿಡೋದು ಬೇಡ. ಅವ್ರಿಗೆ ನೋಟಿಸ್ ಕೊಡಲಿ, ನೋಟಿಸ್ ಕೊಟ್ಟು ಅವರು ತೆರವುಗೊಳಿಸ್ತಿಲ್ಲ ಅಂದರೆ ಕಾನೂನಾತ್ಮಕವಾಗಿ ಪೊಲೀಸನ್ನು ಬಿಟ್ಟು ತೆರವುಗೊಳಿಸ್ಬೇಕಾದಂಥ ಅವಶ್ಯಕತೆ ಇದೆ. ನಾಳೆ ಜೀವನೇ ಆದರೆ ತಹಸೀಲ್ದಾರ್ ಕ್ವಶನ್ ಮಾಡ್ತಾರೆ, ನನಗೇನು ನಮಗೆ ಏನು ಅಕೌಂಟಬಿಲಿಟಿ ಕಡಿಮೆ, ಶಾಸಕರುಗಳಿಗೆ, ಅಧಿಕಾರಿಗಳಿಗೆ ಅಕೌಂಟಬಿಲಿಟಿ ಜಾಸ್ತಿ. ಹಾಗಾಗಿ ಅವರು ನೇರ ಹೊಣೆಗಾರರಾಗ್ತಾರೆ. ಹಾಗಾಗಿ ಅವರನ್ನು ಸ್ಥಳಾಂತರ ಮಾಡೋದಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಅವರು ಅದನ್ನು ಶಿಫ್ಟ್ ಮಾಡಿ ಬೇರೆ ಕಡೆ ಬಾಡಿಗೆಗೆ ಏನಾದ್ರು ಹೋದರೆ ಆ ಬಾಡಿಗೆ ಕೊಡೋದಕ್ಕೆ ಅವಕಾಶ ಇದೆ. ನಾವು ಕೊಟ್ಟಿದ್ವಿ ಬೇರೆ ಬೇರೆ ಕಡೆ. ಅದರಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ನಾನು ಸರ್ಕಾರದೊಟ್ಟಿಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂಥ ರೆವಿನ್ಯೂ ಮಂತ್ರಿ ಹತ್ರ ಚರ್ಚೆ ಮಾಡಿ ಸೋಮವಾರ ಮಂಗಳವಾರದೊಳಗಡೆ ಒಂದು ನಿರ್ಧಾರಕ್ಕೆ ನಾವು ಬರ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಅಲ್ಲಿ ಯಾರು ವಾಸ ಇರೋದು ಬೇಡ. ಅಲ್ಲಿಯ ನಿಮ್ಮ ವ್ಯವಹಾರ ವಹಿವಾಟುಗಳನ್ನ ಸಂಪೂರ್ಣ ಸ್ಥಗಿತ ಮಾಡಬೇಕು ಅಂಥೇಳಿ ನಾನು ಈ ಕ್ಷೇತ್ರದ ಶಾಸಕನಾಗಿ ನಿಮ್ಮೆಲ್ಲರ ಜವಾಬ್ದಾರಿ ಹೊಣೆಗಾರಿಕೆ ನಮ್ಮ ಮೇಲೆ ಇರೋದ್ರಿಂದ ಅದನ್ನು ನಾನು ಅವ್ರಿಗೆ ಸಲಹೆ ಮಾಡಲಿಕ್ಕೆ ಬಯಸ್ತೇನೆ. ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ? ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ, ಸ್ಫೂರ್ತಿ.